ಹಾಂ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಈಗ ಟೈಮ್ 5 ಗಂಟೆ ಆಗಿ 54 ನಿಮಿಷ ಆಗೈತೆ ನೋಡ್ರಿ. ಈಗ ಲಾಗ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ಸಂಕ್ರಾಂತಿ ಹಬ್ಬ ನೋಡ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ. ಆ್ಯಕ್ಚುಲಿ ನಿನ್ನೆ ಸಂಕ್ರಾಂತಿ ಇದು ಇಡುವ ನಿನ್ನಿದ್ದಾರೆ, ಹೀಗಾಗಿ ಇವತ್ತು ಹೇಳಾಕತ್ತಿದ್ದು. ಅಂದರೆ ನಿನ್ನೆ ಪೋಸ್ಟ್ ಹಾಕಿದ್ದೀನಿ ನಾನು, ಭಾಗನ ನೋಡ್ರಿ ಅಂತ ಅಂದ್ಕೊತೀನಿ. ಈಗ ಫಸ್ಟಿಗಿದ್ರೆ ಗ್ಯಾಸ್ ಕಟ್ಟಿ ಒರೆಸ್ಬಿಟ್ಟು ಗ್ಯಾಸ್ ಸ್ಟೋವ್ಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಆಕಾಶ ಒಳಗೆ ಚಂದ್ರ ಯಾವ ರೀತಿ ಕಾಣ್ಸಾಕಂತ ನೋಡ್ರಿ. ಎಷ್ಟು ಮಸ್ತಾಗೆ ಕಾಣ್ಸಾಕತ್ತಿದ್ದ ಅಂದ್ರೆ ಬೆಳಗ್ಗೆ 5 ಗಂಟೆ ಆಗಿತ್ತು ಟೈಮ್. ಎಷ್ಟು ಚಂದ ಕಾಣ್ಸಾಕತ್ತಿದ್ದಾಳ್ರಿ. ಅದನ್ನೇ ನಮ್ಮ ಮನೆಯವರಿಗೆ ಸ್ವಲ್ಪ ವಿಡಿಯೋ ಮಾಡಿರಿ ಅಂತಂದಿದ್ದೆ. ಅವ್ರೆ ಎದ್ದಿದ್ರೆ ಜಲ್ದಿನೇ ರೀ. ಮನೂ ಎದ್ದಾನು, ಅವನು ಎದ್ದು ಬಾತ್ರೂಮ್ಗೆ ಹೋಗ್ಯಾನು. ಅಂದ್ರೆ 5 ಗಂಟೆಗೆ ಅವನು ಹೇಳೋದ್ರಿ. 5:15ಗೆಲ್ಲ ಜಿಮ್ಮಿಗೆ ಹೋಗ್ತಾನಲ್ಲ. ನಾನು ಈಗ ಜಳಕ ಮಾಡ್ಬೇಕಂತ ರೆಡಿ ಹಾಕತ್ತೀನಿ ನೋಡ್ರಿ. ಅಂದ್ರೆ ಅರ್ಬಿದೆಲ್ಲ ಒಯ್ದಿಟ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ನೋಡ್ರಿ. ಹೊರಗಡೆ ಎಷ್ಟು ಕತ್ಲೆ ಐತಿ ಇನ್ನು. ಅಂದರೆ ಬೆಳಿಗ್ಗೆ 5:30 ಅಥವಾ 5:25 ನಿಮಿಷನ ಆಗಿತ್ತು ಅನ್ಸುತ್ತೆ. ಆವಾಗನ ಪೂಜೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಮನೆಯವ್ರು ಸ್ವಲ್ಪ ವಿಡಿಯೋ ಮಾಡ್ಯಾರು. ಅಂದ್ರೆ ಮನುಗೆ ಹೇಳಿದ್ದೆ ರೀ ನಾನು. ಮನು ಇದ್ರೆ ಬಾತ್ರೂಮ್ಗೆ ಹೋಗಿದ್ದಲ್ಲ, ಅದಕ್ಕಾಗಿ ನಮ್ಮ ಮನೆಯವ್ರು ಸ್ವಲ್ಪ ವಿಡಿಯೋ ಮಾಡ್ಯಾರು. ಅಂದರೆ ಯಾರೇ ವಿಡಿಯೋ ಮಾಡೋರು ಇದ್ರೆ ಸ್ವಲ್ಪ ನಮಗೂ ಈಜಿ ಆಗ್ತಾಯಿದ್ರಿ. ಮತ್ತು ಟ್ರೈಪಾಡ್ ಇಟ್ಕೊಂಡ್ಬಿಟ್ಟು ಅದನ್ನ ಭಾಳ ಟೆನ್ಷನ್ ಅನಿಸುತ್ತೆ. ಅಲ್ಲಿಡು ಇಲ್ಲಿಡು ಅಂತೇಳಿ ಅದು ಜಾಗ ಚೇಂಜ್ ಮಾಡಬೇಕಾಗುತ್ತಲ್ಲ. ಹೀಗಾಗಿ ಒಂದೇ ಕಡೆ ಇದ್ಬಿಟ್ರೆ ಅಷ್ಟೇನು ಅನ್ಸಂಗಿಲ್ಲ ರೀ. ಇವತ್ತು ಒಂದು 2-3 ನಿಮಿಷ ಅಷ್ಟು ನಮ್ಮ ಮನೆಯವರು ವಿಡಿಯೋ ಮಾಡಿದ್ದು. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ರಿ, ಅದಕ್ಕಾಗಿ ಜಲ್ದಿನೇ ಪೂಜೆನೂ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಸಿಂಪಲ್ಲಾಗೆ, ಅಂದರೆ ಜಾಸ್ತಿ ಗ್ರ್ಯಾಂಡ್ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಸಿಂಪಲ್ಲಾಗಿ ಈ ರೀತಿ ಹೂವು ಎಲ್ಲ ಇಟ್ಬಿಟ್ಟು ಪೂಜೆನೂ ಸ್ಟಾರ್ಟ್ ಮಾಡಿದ್ದು. ಇವತ್ತು ನೈವೇದ್ಯಕ್ಕೂ ಬರೀ ಎಳ್ಳು ಬೆಲ್ಲ ಅಷ್ಟೇ ಇಟ್ಟಿದ್ರಿ. ಅಂದರೆ ನಿನ್ನೆನೇ ಕಬ್ಬು ಅದು ಇಟ್ಟಿದ್ದಲ್ಲ. ಒಬ್ಬೊಬ್ಬರು ಇವತ್ತು ಇಡ್ತಾರೋ ಕಬ್ಬು ಮತ್ತು ಏನಂತಾರೋ ಬಾರೆಹಣ್ಣು ಎಲ್ಲ ಇಡ್ತಾರೋ. ಈಗ ಆ ಕಡೆ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಡೆ ಧೂಪ ಹಾಕಬೇಕಂತ ಅದು ಗೋಮಯದಿಂದ ಇದು ಮಾಡಿರ್ತೀನಲ್ರಿ ಕುಳ್ಳು, ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕೆಂಡ ಮಾಡ್ಕೊತಿದ್ರೆ ಆಮೇಲೆ ಧೂಪ ಹಾಕಕ್ಕೆ ಬರುತ್ತೆ. ಹಾಗಾದ್ರೆ ಹೊರಗಡೆ ಯಾವ ರೀತಿ ಕತ್ಲೆ ಐತಿ ಅಂದರೆ ಒಬ್ಬರೇ ಇದ್ಬಿಟ್ರೆ ಅಂಜಿಕೆ ಬರುತ್ತೆ. ನಮ್ಮ ಮನೆಯವರು ಇದ್ರು ಮತ್ತು ಮನೂ ಎದ್ದಿದ್ದ. ಹೀಗಾಗಿ ಬಾಗಿಲ ತೆಗೆದ್ಬಿಟ್ಟು ಬಿಂದಾಸೆ ಪೂಜೆ ಮಾಡೋಕ್ಕೂ ಮನಸ್ಸು ಬರುತ್ತೆ. ಅಂದ್ರೆ ಖುಷಿ ಅನಿಸುತ್ತೆ. ಒಬ್ಬರೇ ಇದ್ಬಿಟ್ರೆ ಸ್ವಲ್ಪ ಭಯನೂ ಆಗುತ್ತೆ, ಯಾಕಂದರೆ ಮನೆ ಸ್ವಲ್ಪ ಔಟ್ಸೈಡ್ ಆಗುತ್ತಲ್ರಿ. ಅದಕ್ಕಾಗಿ ಈಗ ಟೈಮ್ 5:30 ಆಗೈತೆ ನೋಡ್ರಿ. ಪೂಜೆನೂ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದು. ಮನೂ ಈಗ 6 ಗಂಟೆಗೆ ಜಿಮ್ಮಿಗೆ ಹೋಗ್ತಾಂದ್ರೆ ಸ್ವಲ್ಪ ಹೊತ್ತು ಕೂತಿದ್ದು. ಅಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು, ಅಂದರೆ ಇನ್ನೂ ಕತ್ಲಿ ಇತ್ತಲ್ರಿ, ಸ್ವಲ್ಪ ಬೆಳಕಾದ್ಮೇಲೆ ಗುಡಿಗೆ ಹೋದ್ರೆ ಐತಂತ. ಇವತ್ತು ಸಿದ್ದೇಶ್ವರ ಗುಡಿಗೆ ಹೋಗ್ಬೇಕಂದೈತ್ರಿ. ಜಲ್ದಿನ 6:30ಗೆಲ್ಲ ಗುಡಿಗೆ ಹೋಗ್ಬೇಕಂದೈತಿ. ಅದಕ್ಕಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯೆಲ್ಲ ಧೂಪ ಹಾಕಾಕತ್ತಿದ್ದು ನೋಡ್ರಿ. ಅದು ಹಾಕೋದು ಸಗಣಿಯಿಂದ ಕುಳ್ಳು ಏನು ಮಾಡಿರ್ತೀನಲ್ರಿ, ಅದನ್ನ ಕೆಂಡ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಧೂಪ ಹಾಕಬೇಕ್ರಿ. ಅಂದರೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಿತ್ತು, ಬಟ್ ಅದು ನನ್ನ ಕಡೆ ಮಣ್ಣಿಂದು ಧೂಪ ಹಾಕೋದಿತ್ತು, ಅದು ಒಡೆದೈತ್ರಿ. ಅದಕ್ಕಾಗಿ ಇದು ಸಾಂದ್ ಐತಿ, ದೊಡ್ಡದು ತರಬೇಕಾಗೈತಿ. ಆ ಥರ ಹಾಕನ ಆಗಿಲ್ಲ ರೀ. ಒಂದ್ಸಲ ತರಬೇಕು. ನನ್ನ ಮಗ ಇದ್ರೆ ಬಾಡಿ ಹೆಂಗೆ ಬಂದಿತ್ತು ಅಂತ ನೋಡ್ಕೊ ಹಾಕತ್ತಿದ್ದ ಕನ್ನಡಿ ಒಳಗೆ ರೀ. ಅಂದರೆ ಜಿಮ್ಮಿಗೆ ಹೋಗ್ತಾರಲ್ಲ, ಅದೇನು ದಪ್ಪನ ಆಗಲ್ಲಾಗೇನೋ. 6 ತಿಂಗಳಾಯಿತು ಅಂಟ್ಬಿಟ್ಟು ಸಡನ್ನಾಗಿ ದಪ್ಪ ಆಗಂಗಿಲ್ಲ ರೀ. ಮತ್ತು ಆ ರೀತಿ ಆಗೋಕ್ಕೂ ಹೋಗಬಾರ್ದು. ಅದು ಯಾವುದೋ ಒಂದು ಪೌಡ್ರ್ ತೊಗೊಂಡ್ಬಿಟ್ರೆ ದಪ್ಪ ಆಗ್ತಾರೆ ಮಮ್ಮಿ ಅಂತ ಅನ್ನಾಕತ್ತಿದ್ದ. ಅದನ್ನೆಲ್ಲ ಏನು ಬೇಡಪ್ಪ, ಇದೇ ರೀತಿಯಲ್ಲಿ ಅಂದರೆ ಸಣ್ಣಗೆ ಸೌಕಾಸ ದಪ್ಪ ಆಗು, ಏನು ಅರ್ಜೆಂಟ್ ಏನಿಲ್ಲ ಅಂತ ಅಂದಿದ್ದೆ ನಾನು ಭೀ. ಅಂದರೆ 6 ತಿಂಗಳು ಆದಮೇಲೂ ಅದು ಪೌಡ್ರ್ ತೊಗೊಂಡ್ಬಿಟ್ರೆ ಒಂದು 3-4 ತಿಂಗಳ ಒಳಗಡೆ ದಪ್ಪ ಆಗ್ತಾರಂತ ಹೇಳಾಕತ್ತಿದ್ದಾರೆ. ಈಗ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಮನೆಯೆಲ್ಲ ಧೂಪನೂ ಹಾಕಿದೆ. ಇನ್ನು ಧೂಪ ಎಲ್ಲ ಹಾಕಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇವತ್ತು ಜೀರಿಗೆ ನೀರು ಕುಡಿಬೇಕಂದೈತ್ರಿ. ಯಾಕಂದ್ರೆ ಪಟ್ಟಿನೇ ಸರಿ ಇಲ್ಲ. ನಿನ್ನೆ ರಾತ್ರಿ ಲೇಟಾಗಿ ಊಟ ಮಾಡಿದ್ದಲ್ಲ, ಅದಕ್ಕಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಈಗ ಜೀರಿಗೆ ನೀರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಕುಡ್ಯಾಕಂತೀನಿ ನೋಡ್ರಿ. ಯಾವ ರೀತಿ ಕಲರ್ ಬಂದೈತಿ. ನನ್ನ ಮಗ ಇದ್ರೆ ಇದೇನು ಮಮ್ಮಿ ಕಲರ್ ಈ ರೀತಿ ಆಗೈತೆ ಅಂತ ಅನ್ನಕತ್ತಿದ್ದ. ಅದು ಕುಡಿಯೋಕೆ ಸ್ವಲ್ಪ ಕಹಿ ಇರುತ್ತಲ್ರಿ. ಅಂದರೆ ಜೀರಿಗೆ ಮತ್ತು ಅಜ್ವಾನ ಹಾಕಿಬಿಟ್ಟು ಕುದಿಸಿರ್ತೀನಿ ಒಂದು 4-5 ನಿಮಿಷ. ಕೈ ಹತ್ತಾಕತ್ತಿದ್ದ. ಅದಕ್ಕಾಗಿ ಉಪ್ಪಿನಕಾಯಿ ತಗೋರ್ ಮಮ್ಮಿ ಕೈ ಹೋಗ್ತೈತೆ ಅಂತ ಅನ್ನಕತ್ತಿದ್ದ. ಅಂದರೆ ಕಾಮಿಡಿ ಥರ ಮಾಡಾಕತ್ತಿದ್ರಿ. ಹೋಗಂತ ಬೈದ್ಬಿಟ್ಟು ಕಳಿಸಿ ಜೀರಿಗೆ ನೀರು ಕುಡಿದು ಈಗ ಗುಡಿಗೆ ಹೊಂಟಿವಿ ನೋಡ್ರಿ. ಟೈಮ 6:30
ಎಷ್ಟಾಗಿತ್ತು ನೆನಪಿಲ್ಲ ನನಗೂ ಭೀ ಅಷ್ಟು ಟೈಮೇನು ನೋಡಕ್ಕೆ ಹೋಗಿಲ್ಲ ರೀ. ಮನು ವಿಡಿಯೋ ಮಾಡಾಕತ್ತಿದ್ದೆ. ನನ್ನ ಮಗಳಿದ್ರೆ ಹೊಚ್ಕೊಂಡು ಹಸ್ಕೊಂಡು ಶಿಸ್ತಾಗೆ ಬೆಚ್ಚಗೆ ಮನ್ಕೊಂಡ ನೋಡ್ರಿ. ಏನಾರು ಮಾಡ್ಕೊರಿ, ನಾನು ಮಾತ್ರ ಹೇಳಂಗಿಲ್ಲ ಅಂತಾಳಕ್ಕೆ ತನು ಮನ್ಕೊಂಡಿದ್ಲು. ಈಗ ನಾನು ಮತ್ತು ನಮ್ಮ ಮನೆಯವರು ಮನ್ನು ಕರ್ಕೊಂಡು ಹೋಗ್ತೀರಿ ಅಂದರೆ ನನಗೆ ಜಿಮ್ ಕ್ಲಾಸ್ ಅಂತ ಬಿಟ್ಬಿಟ್ಟು ನಾವು ಹೋಗ್ತೀವಿ, ಅದಕ್ಕೆ ಬರ್ತೀನಂತ ಕೇಳಾಕತ್ತಿದ್ದೆ ಮನುಗೆ. ಅಗಾರಿ ನಾ ಆಕಾಶ ಒಳಗೆ ಚಂದ್ರ ಅದಾನು ಎಷ್ಟು ಮಸ್ತ್ ಕಾಣಕ್ಕಂತಂದ್ರೆ ಸೂರ್ಯ ಅಂತೂ ಇನ್ನೂ ಲೇಟ್ ಬರೋದು, ಅಂದರೆ 7 ಗಂಟೆ ಮ್ಯಾಲೆ ಬರ್ತಾನೆ ಸೂರ್ಯ ರೀ. ಈಗ ಸಿದ್ದೇಶ್ವರ ಗುಡಿಗೆ ಬಂದ್ವಿ ನೋಡ್ರಿ. ಜನ ಎಷ್ಟು ಅದಾರು, ಸಿಕ್ಕಾಪಟ್ಟೆ ಜನ ಅದಾರು. ಫುಲ್ ಕುರಿ ಹಿಂಡು ತುಂಬಿತ್ತು ಮತ್ತು ಭಾಳ ಏನಂತಾರು ಒತ್ತಡಕತ್ತಿದ್ರಿ. ಅಂದ್ರೆ ಒಬ್ರಿಗಿಂತ ಒಬ್ಬರು ಸಣ್ಣ ಸಣ್ಣ ಮಕ್ಳಿಗೆ ಕರ್ಕೊಂಡು ಬಂದವರೆಲ್ಲ ಭಾಳ ತ್ರಾಸ ಮಾಡ್ಕೊಳಕತ್ತಿದ್ರು ಅದಾರಿ. ಮತ್ತು ದೇವ್ರನ್ನೂ ಕಾಣಿಸಲಾಗಿದ್ದ, ಯಾಕಂದ್ರೆ ಒಳಗಡೆ ಪೂಜೆ ನಡೆದಿತ್ತು. ಬಸವನಗೌಡರು ಬಂದಿದ್ರಲ್ಲ, ಹೀಗಾಗಿ ಫುಲ್ ರಶ್ ಇತ್ತು. ಮತ್ತು ದೇವ್ರನ್ನೂ ಕಾಣಿಸಲಾಗಿದ್ರು. ಮತ್ತು ನಾನು ಅದ್ರಾಗ ಸ್ವಲ್ಪ ವಿಡಿಯೋ ಮಾಡಾಕತ್ತಿದ್ದೆ. ಒಬ್ಬಾಕಿ ಅಜ್ಜಿ ಕಡೆಯಿಂದ ಬೈಸ್ಕೊಂಡು ಏನವ ಏನು ಮೊಬೈಲ್ ಹಿಡ್ಕೊಂಡು ನಿಂತು ಹೋಗಿ ಆ ಕಡೆ ಅಂತ ಅನ್ನಕತ್ತಿದ್ರು. ಹಂಗೆ ಆಗ್ತೈತೆ ನೋಡ್ರಿ. ಅಂದರೆ ಡೈರೆಕ್ಟಾಗಿ ದೇವ್ರು ಕಾಣಿಸಲಾಗಿದೆ, ಅದಕ್ಕಾಗಿ ಸ್ವಲ್ಪ ಮೊಬೈಲನ್ನು ಮುಂದೆ ತೊಗೊಂಡೆಲ್ಲ, ಅದಕ್ಕಾಗಿ ಆ ರೀತಿ ಅಂದರು. ಮತ್ತು ನನ್ನ ಮೊಬೈಲ್ನು ಕೆಳಗಡೆ ಬಿದ್ದುಬಿಟ್ಟು ಭಾಳ ಭಯಾನೂ ಆಗಕತ್ತಿತ್ತು. ಈಗ ಆರತಿ ತೊಗೊಳಕತ್ತೀವಿ ನೋಡ್ರಿ. ನೀವು ಆರತಿ ತೊಗೊಂಡು ಬಿಡ್ರಿ ಸಿದ್ದರಾಮೇಶ್ವರದ್ದು. ಇವತ್ತು ಮುಖಾಯನ ಅಷ್ಟೇ ಸರಿಯಾಗಿ ಕಾಣಿಸ್ಲಿಲ್ಲ ರೀ. ನಿನ್ನೆ ಒಳಗಡೆ ಹೋಗಿದ್ವಿ, ಅಂದ್ರೆ ಪೂರ್ತಿ ಗುಡಿ ಒಳಗಡೆ ಹೋಗಿದ್ವಿ. ಇವತ್ತು ದೂರಿಂದನೇ ನಮಸ್ಕಾರ ಮಾಡ್ಕೊಂಡು ಬಂದಿದ್ವಿ. ಅಂದ್ರೆ ಜಲ್ದಿ ಹೋಗ್ಬೇಕು, 5:30ಗೆಲ್ಲ ಹೋದ್ರೆ ದರ್ಶನ ಚಲೋ ಆಗ್ತೈತಿ. ಇಲ್ಲಾಂದ್ರೆ 9 ಗಂಟೆ ಮ್ಯಾಲೆ ಹೋದ್ರೆ ಸ್ವಲ್ಪ ದರ್ಶನ ಆಗುತ್ತಾ. 7:30ಯಿಂದ 8:30 ತನಕನೂ ಬಸವನಗೌಡರು ಮತ್ತು ದೊಡ್ಡ ಜನ ಎಲ್ಲ ಬಂದುಬಿಟ್ಟು ಪೂಜೆ ಮಾಡ್ತಿರ್ತಾರೆ. ಹಿಂಗಾಗಿ ರೀ ದೇವ್ರನ್ನೂ ಸರಿಯಾಗಿ ಕಾಣಿಸಂಗಿಲ್ಲ ರೀ. ಆದಷ್ಟು ಜಲ್ದಿ ಹೋಗ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ. ನಾವು ಅದನ್ನೇ ಅಂದ್ಕೊಂಡ್ಬಿಟ್ಟ ರೆಡಿ ಆಗಿದ್ದು. ಆದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿ, ಅಂದ್ರೆ ಮನೆಯೊಳಗೆ ಪೂಜೆ ಮಾಡಿನೇ ಹೊರಗಡೆ ಹೋಗ್ಬೇಕಲ್ರಿ, ಅದಕ್ಕಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೋಕೆ ಸ್ವಲ್ಪ ಲೇಟನೇ ಆಯಿತು. ಆದಷ್ಟು 5:30ಗೆಲ್ಲ ಬಂದ್ರೆ ದರ್ಶನ ಚಲೋ ಆಗ್ತೈತಿ ನೋಡ್ರಿ. ಅವಾಗ ಜನನೂ ಜಾಸ್ತಿ ಇರೋಂಗಿಲ್ಲ, ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಆಗಿರ್ತೈತಿ. ಎಲ್ಲರೂ 5:30 ಮೇಲೆ ಬಂದುಬಿಡ್ತಾರಲ್ಲ, ಹಾಗಾಗಿ ಫುಲ್ ರಶ್ ಆಗ್ಬಿಡ್ತೈತಿ. ಮತ್ತು ಫೈನಲಿ ಗುಡಿ ಹೊರಗೆ ಬಂದೀವಿ ನೋಡ್ರಿ. ಮೊಬೈಲ್ ಕೆಳಗೆ ಬಿದ್ದಿತ್ತಂತ ಹೇಳಿದೆ ಅಲ್ರಿ. ಮೊಬೈಲ್ ಎಲ್ಲಿ ತೊಗೊಳಕ್ಕೂ ಆಗಲ್ಲಾಗೈತಿ, ಅಷ್ಟು ಕೂದಲಾನು ಒಬ್ಬರು ಹಿಡ್ಕೊಂಡ್ಬಿಟ್ಟಾರು. ಈ ಮುಂದೆ ಹೋಗಾಕೂ ಆಗಲ್ದು, ಮತ್ತು ಕೆಳಗಡೆ ಬಗ್ಬಿಟ್ಟು ಮೊಬೈಲ್ನು ತೊಗೊಳಕ್ಕಾಗಲ್ದು, ಅಷ್ಟು ರಶ್ ಇತ್ತು ರೀ. ಮೊಬೈಲೇನು ಹೋಯ್ತಂತ ಅಂದ್ಕೊಂಡಿದ್ದೆ. ಆ ರೀತಿ ಅಂದ್ರೆ ಕಾಲು ಇಟ್ಬಿಟ್ರೆ ಅದು ಏನಂತಾರು ಸ್ಕ್ರೀನ್ ಡ್ಯಾಮೇಜ್ ಆಗ್ಬಿಟ್ಟಂದ್ರೆ ಫೋನ್ ಯೂಸ್ ಆಗಂಗಿಲ್ಲಲ್ರಿ. ನನಗಂತೂ ಫೋನ್ ಹಾಳಾಗ್ಬಿಡ್ತೈತಿನಪ್ಪ ಅನ್ನೋ ಭಾಳ ಅಷ್ಟು ತ್ರಾಸ ಅನ್ಸಾಕತ್ತಿತ್ತಲ್ರಿ. ಯಾಕಂದ್ರೆ ಫೋನ್ ಹೋಗ್ಬಿಟ್ಟಂದ್ರೆ ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲ. ಮೇನ್ ಅದನ್ನೇ ಒಂಥರ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಫೈನಲಿ ಏನೂ ಆಗಿಲ್ಲ ಅನ್ನೋ ಒಂದು ಖುಷಿ ಆಯಿತು. ಅಂದ್ರೆ ಏನಂತಾರೆ ದೇವ್ರು ಅದಾನಪ್ಪ ಅಂತ ಅನ್ನಿಸ್ತಾ ಇರ್ತೈತೆ ಒಂದೊಂದ್ಸಲ. ಏನೇ ಪ್ರಾಬ್ಲಮ್ ಆಗ್ಲಿಕ್ಕಂದ್ರೆ ರೀ, ಈಗ ಗುಡಿ ಹೊರಗೆ ಬಂದ ತಕ್ಷಣ ಇಲ್ಲಿ ಪಾಲ್ಕಿ ನಂದಿ ಕೋಲಿ ಇಟ್ಟಿರ್ತಾರೋ ಅಲ್ಲಿ ಸ್ವಲ್ಪ ಆರತಿ ಮಾಡಿಬಿಟ್ಟು ಮತ್ತು ಎಳ್ಳು ಬೆಲ್ಲ ಕೊಟ್ಬಿಟ್ಟು, ಅಂದರೆ ಅಲ್ಲಿ ಒಳಗಡೆ ಅಂತೂ ಕೊಡೋಕೆ ಆಗಲೇ ಇಲ್ಲ ರೀ, ಫುಲ್ ರಶ್ ಇತ್ತಲ್ಲ. ಹೀಗಾಗಿ ಇಲ್ಲೇ ಹೊರಗಡೆ ನಂದಿ ಕೋಲಿಗೆ ಮತ್ತು ಅಲ್ಲಿ ಇದು ಇಟ್ಟಿರ್ತಾರೆ, ಅಲ್ಲಿ ಎಲ್ಲ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಫೈನಲಿ ಈಗ ಲಿಂಗದ ಗುಡಿಗೆ ಬಂದೀವಿ ನೋಡ್ರಿ. ಇಲ್ಲಿ ಅಂತೂ ಫುಲ್ ಶಾಂತ, ಮತ್ತು ಇನ್ನೂ ಪೂಜೆನೂ ಸ್ಟಾರ್ಟ್ ಆಗಿತ್ತಿಲ್ಲ ರೀ. ಕರೆಕ್ಟಾಗಿ ಪೂಜೆ ಟೈಮ್ಗೆ ಬಂದ್ವಿ, ಹೀಗಾಗಿ ಖುಷಿ ಆಯಿತು. ಅಲ್ಲಂತೂ ಫುಲ್ ಗಡಿಬಿಡಿ ಮತ್ತು ಭಾಳ ರಶ್ ಇತ್ತಲ್ಲ. ಇಲ್ಲಿ ಸಾವಕಾಶ ಮತ್ತು ನಿಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋದ್ರೈತಂತ ನಿಂತೀವಿ ನೋಡ್ರಿ. ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗಬೇಕು. ಈಗ ಟೈಮ್ ಆಲ್ರೆಡಿ 7 ಆಗಕ್ಕೆ ಬಂದಿದ್ರಿ. ಹಾಗಾದ್ರೆ ಈಗ ಟೈಮ್ 8 ಗಂಟೆ ಆಗೈತಿ. ನಮ್ಮ ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗ್ತಂತಂದ್ರೆ, ಅದಕ್ಕಾಗಿ ಬಂದ ಕೂಡಲೇ ಫಸ್ಟಿಗೆ ಸೀರೆ ತೆಗೆದುಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ. ಜಲ್ದಿ ಆಗುತ್ತಲ್ಲ ಅವಲಕ್ಕಿ, ಅದಕ್ಕಂತೇಳಿ ಅವಲಕ್ಕಿನೇ ರೆಡಿ ಮಾಡಿ ಕೊಟ್ರೈತಂತ ರೆಡಿ ಮಾಡಿದೆ ನೋಡ್ರಿ. ಅವಲಕ್ಕಿ ಎಲ್ಲರಿಗೆ ರೆಡಿ ಮಾಡಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡ್ಕೊತ ಕುಂತಿದ್ದೆ ರೀ. ಮನೆಯೊಳಗೆ ಗುಬ್ಬಿ ಯಾವ ರೀತಿ ಬಂದುಬಿಟ್ಟು ಸೌಂಡ್ ಕಂತಿತ್ತು ನೋಡ್ರಿ. ಅದನ್ನಂತೂ ನೋಡೋಕೆ ನಂಗೆ ಭಾಳ ಖುಷಿ ಆಗುತ್ತೆ. ಅಂದರೆ ಡೈಲಿ ಇದೇ ರೀತಿ ಬಂದುಬಿಟ್ಟು ಸೌಂಡ್ ಮಾಡ್ತಾ ಇರ್ತೈತ್ರಿ. ಅದನ್ನ ನೋಡೋಕೆ ಭಾಳ ಖುಷಿ ಆಗ್ತೈತಿ. ಇವತ್ತಂತೂ ಫುಲ್ ಅಡುಗೆ ಮನೆ ತನಕ ಬಂದಿದ್ದ, ಅದನ್ನೇ ನೋಡ್ಕೊತ ಕುಂತಿದ್ದೆ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಅಲ್ಲಿಂದ ಇಲ್ಲಿಗೆ ಅಲ್ಲಿಗೆ ಹಾರಾಕತ್ತಿತ್ತು ಮನೆಯೊಳಗನ್ನ ರೀ. ಈಗ ನಾಷ್ಟ ಮಾಡಿಬಿಟ್ಟು ನಾನು ದೇವರ ನೈವೇದ್ಯಕ್ಕೆ
ವೈಟ್ ಪಾಯಸ ಮಾಡ್ಬೇಕಂದ್ರೆ ಇವತ್ತಂದ್ರೆ ಪೊಂಗಲ್ ಥರ ಸ್ವಲ್ಪ ಅಕ್ಕಿ ಮತ್ತು ಹಾಲೆಲ್ಲ ಹಾಕಿಬಿಟ್ಟು ಕುದಿಸಿ ಆಮೇಲೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಆ್ಯಕ್ಚುಲಿ ವೈಟ್ ಆಗಬೇಕಂದ್ರೆ ಸಕ್ಕರೆನೇ ಹಾಕಬೇಕಲ್ರಿ. ಅದಕ್ಕಾಗಿ ಒಂದು ಸಣ್ಣ ಬಟ್ಲಷ್ಟು ಅಕ್ಕಿನ ತೊಳೆದ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದ್ಸಾಕೆ ಇಡಾಕತ್ತೀನಿ ನೋಡಿರಿ. ಒಂದು 3 ರಿಂದ 4 ವಿಷಲ ಕೂಗಿಸ್ಬೇಕದು. ಈ ಕಡೆ ಬಜ್ಜಿ ಪಲ್ಯ ಇತ್ತಲ್ರಿ ನಿನ್ನೆ ಮಾಡಿದ್ದು. ಇದಂತೂ 2-3 ದಿವಸ ಇಟ್ಟರೆ ಹಾಳಾಗಂಗಿಲ್ಲ ರೀ. ಅಂದರೆ ದಿನಕ್ಕೆ ಒಂದು ಸಲ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದನ್ನೇ ಬಿಸಿ ಮಾಡಾಕತ್ತೀನಿ ನೋಡಿರಿ. ನಾವಂತೂ ಬೆಳಗ್ಗೆ ಒಂದು ಸಲ ಸಂಜೆ ಮುಂದಾಗ ಒಂದು ಸಲ ಬಿಸಿ ಮಾಡ್ತೀವಿ. ಅಂದರೆ ನಿನ್ನೆ ಬೆಳಗ್ಗೆ ಮಾಡಿದ್ದು ಸಂಜೆ ಮುಂದಾಗ ಬಿಸಿ ಮಾಡಿ ಮತ್ತು ಊಟ ಮಾಡಿದ್ದು. ಈಗ ಬೆಳಗ್ಗೆ ಒಂದು ಸಲ ಬಿಸಿ ಮಾಡಿ ಎತ್ತಿ ಇಡ್ತೀನಿ ರೀ. ಅಂದರೆ 2-3 ದಿವಸ ತನಕ ಹಾಳಾಗಂಗಿಲ್ಲ, ಅದು ಬಿಸಿ ಮಾಡ್ತಾ ಇರಬೇಕು. ಈ ಕಡೆ ಅಕ್ಕಿ ಮತ್ತು ಹಾಲು ಹಾಕಿ ಬೆನ್ಸಾಕಿಟ್ಟಿದ್ದೆ ರೀ. ಅಕ್ಕಿನೂ ಚಲೋತ್ನಾಗ ಬೆಂದಿತ್ತು. ಒಂದು ಸಲ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿದ್ದು ಸಕ್ಕರೆ ಮತ್ತು ಏಲಕ್ಕಿ ಮತ್ತು ಬೇಕಂದ್ರೆ ಡ್ರೈ ಫ್ರೂಟ್ಸ್ನು ಹಾಕ್ಬೋದು. ನಾನು ಹಾಕಕ್ಕೆ ಹೋಗಿಲ್ಲ ರೀ. ಬರೀ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದೇವ್ರ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಆ್ಯಕ್ಚುಲಿ ಹೋಳ್ಗೆ ಮಾಡ್ಬೇಕಂದಿತ್ತು, ಯಾರೂ ಹೋಳ್ಗೆ ಅಂತಂದ್ರು ಉಣ್ಣಾಕ. ಅದಕ್ಕಾಗಿ ಮತ್ತು ಶೇಂಗಾದ ಹೋಳ್ಗೆ ಅದಾವಲ್ರಿ, ಮತ್ತು ಹೂರಿನ ಹೋಳ್ಗೆ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಅಂತ ಮಾಡೋಕ್ಕೆ ಹೋಗಲಿಲ್ಲ ರೀ. ಇವತ್ತು ಮತ್ತು ಸಂಕ್ರಮಣ ಐತಲ್ಲ, ಅದಕ್ಕಾಗಿ ಏನಾದರೂ ಸ್ವೀಟ್ ಮಾಡಿಬಿಟ್ಟು ದೇವ್ರಿಗೆ ಇಡಲೇಬೇಕಲ್ರಿ ನೈವೇದ್ಯಕ್ಕೆ. ಮತ್ತು ಬೆಳಗ್ಗೆ ರೀ ಎಳ್ಳು ಬೆಲ್ಲ ಇಟ್ಟಿದ್ದೆ ರೀ. ಈಗ ಪಾಯಸನೂ ಮಾಡಿ ಹಿಡಿದ್ರಾಯ್ತಂತ ದೇವರಿಗೆ ಸಿಂಪಲ್ಲಾಗಿ ರೀತಿ ಅಕ್ಕಿ ಪಾಯಸನ ಹಾಲು ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ದೇವ್ರ ನೈವೇದ್ಯನ ಎಲ್ಲ ಮುಗಿಸ್ಬಿಟ್ಟು ನಾವು ಇನ್ನು ಮಧ್ಯಾಹ್ನ ಊಟನೂ ಮಾಡಬೇಕು. ಇವತ್ತು ಬರೀ ರೊಟ್ಟಿ ಪಲ್ಯ ಅಷ್ಟೇ ಉಂಡಿದ್ರಿ. ರಾಕೇಶ ಬಂದಿದ್ದ. ರಾಕೇಶ್ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಪವಿತ್ರ ಅಕ್ಕೋರ ಮಗ ರೀ. ಅವನು ಇನ್ಸ್ಪೆಕ್ಟರ್ ಅದಾನು. ಮನೆ ಕಡೆ ಬಂದಿದ್ದ ರೀ. ಭಾಳ ಖುಷಿ ಆಯಿತು ಅವನು ಬಂದಿದ್ದಕ್ಕೂ. ಮನು ಮತ್ತು ರಾಕೇಶ್ ಡಿಸ್ಕಷನ್ ಮಾಡ್ಕೊತ ಕುಂತಿದ್ರು ಒಂದು ಅಪ್ಲಿಕೇಶನ್ ಬಗ್ಗೆ ರೀ. ನಮ್ಮ ತನು ಇದ್ರೆ ಕಾಫಿ ಮಾಡ್ಕೊಂಡು ಇಬ್ಬರಿಗೆ ಕೊಟ್ಲು. ಮನು ಇದ್ರೆ ಕಾಫಿ ಒಲ್ಲಂತ ಅನ್ನಕತ್ತಿದ್ದಾರೆ. ಅಂದರೆ ಅವನಿಗೆ ಚಹಾ ಕಾಫಿ ಅಂದ್ರೆ ಅಷ್ಟು ಇಷ್ಟನೇ ಆಗಲ್ಲ. ಅದಕ್ಕಾಗಿ ನಾನು ಕಾಫಿ ಎಲ್ಲ ಅವರಿಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದಾರೆ ಮಾತು ಹೇಳ್ಕೊತ. ಈಗ ಸಿಂಪಲ್ಲಾಗಿ ಒಂದು ಸ್ವಲ್ಪ ಜಲ್ದಿ ಆಗುತ್ತಲ್ರಿ. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಕೊಟ್ರಾಯ್ತು ಅವರಿಗಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ನನ್ನ ಮಗಳು ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟು. ಯಾಕೆಂದ್ರೆ ಜಾತ್ರೆಗೆ ಹೋಗ್ತಾ ಅಂತ ಹಿಂಗಾಗಿ ವಿಡಿಯೋ ಮಾಡೋಕ್ಕೂ ಮನಸ್ಸು ಆಗಲಿಲ್ಲ. ಅಂದ್ರೆ ಫುಲ್ ತಲೆ ಬಿಸಿ ಮಾಡಿಟ್ಟಿದ್ಲು. ಅಂದ್ರೆ ಜಾತ್ರೆಗೆ ಹೋಗಬೇಡ ಅಂತ ನಾನು ಇಲ್ಲ, ನಾನು ಹೋಗೋಕ್ಕಿನಿ ಅಂತ ಆಕಿನು. ಯಾಕಂದ್ರೆ ಇವತ್ತು ಭಾಳ ರಶ್ ಇರ್ತೈತ್ರಿ. ಅದಕ್ಕಾಗಿ ಬೇಡ ಅಂತ ಅನ್ನಕತ್ತಿದ್ದೆ. ನಿನ್ನೆ ಹೋಗಿ ಬಂದೀವಲ್ಲ, ಆದರೆ ನಾಳೆ ಹೋಗೋಣ, ಇವತ್ತು ಬೇಡಮ್ಮ ಅಂತಂದ್ರೂ ಕೇಳಾಕತ್ತಿದ್ದಿಲ್ಲ ರೀ. ಫುಲ್ ಹೋಗ್ತೀನಿ ಅಂದರೆ ಸಂಜೆ ಮುಂದಾಗ 6 ಗಂಟೆ ಮೇಲೆ ಹೋಗೋದು ಬೇಡವ, ಭಾಳ ಕತ್ಲಿ ಆಗ್ಬಿಡ್ತೈತಿ ಮತ್ತು ರಶ್ಶು ಇರ್ತೈತಿ ಅಂಥೇಳಿ ಅನ್ನಕತ್ತಿದ್ದೆ. ಇಲ್ಲಿ ಮಮ್ಮಿ ನಾ ಹೋಗ್ತೀನಿ ಅಂತೇಳಿ ಕಾಡಾಕತ್ತಿದ್ಲು. ಅದಕ್ಕಾಗಿ ಆಕೆಗೆ ಭಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೆಂಗೆ ಹೋಗಿ ನೀನು ಮನ್ಯಾಗ ಕರ್ಕೊಳ್ಳಲ್ಲ ಅಂತೇಳಿ ಅನ್ನಕತ್ತಿದ್ದೆ ರೀ. ಹೀಗಾಗಿ ಇವತ್ತು ಸರಿಯಾಗಿ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಫುಲ್ ಏನೋ ಅಂತಾರಲ್ಲ, ಮಕ್ಕಳು ಈ ರೀತಿ ಕಾಡ್ಬಿಟ್ರೆ ತಲೆ ಬಿಸಿ ಆಗುತ್ತಲ್ರಿ. ಹಂಗೆ ಬಜ್ಜಿನೂ ರೆಡಿ ಮಾಡ್ಕೊಂಡೆ ನೋಡಿರಿ. ಈಗ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಉಳ್ಳಾಗಡ್ಡಿ ಬಜ್ಜಿ ರೀ. ಅದರ ಹಿಟ್ಟಿಗೆ ಸಣ್ಣಗೆ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಂಡ್ರಾಯ್ತು. ಉಳ್ಳಾಗಡ್ಡಿ ಬಜ್ಜಿನೂ ರೆಡಿ ಆಗ್ತಾವೆ ನೋಡಿರಿ. ಮಸ್ತಾಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಟೊಮೆಟೊ ಸಾಸ್ ಅಥವಾ ಗ್ರೀನ್ ಚಟ್ನಿ ಸಂಗಡ ತಿಂದ್ರೆ ಭಾಳ ಮಸ್ತ್ ಆಗ್ತಾವೆ ನೋಡಿರಿ. ಗ್ರೀನ್ ಚಟ್ನಿನೂ ಮಾಡಬೇಕಿತ್ತು, ಬಟ್ ಅದು ನಂದು ಮಿಕ್ಸರ್ ಜಾರ್ ಏನಿತ್ತಲ್ರಿ ಸಾಂದು, ಅದು ಹಾಳಾಗ್ಬಿಟ್ಟೈತಿ. ಅದಕ್ಕಾಗಿ ಗ್ರೀನ್ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಟೊಮೆಟೊ ಸಾಸ್ ಹಾಕಿ ಕೊಟ್ರೈತಂತ ಚಾಟ್ ಮಸಾಲನ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ಪ್ರೇ ಮಾಡ್ಬೇಕಂದ್ರೆ ಏನಂತಾರೋ ಮ್ಯಾಲೆ ಹಾಕ್ಬೇಕ್ರಿ, ಉದುರಿಸ್ಬೇಕು. ಈಗ ಅದನ್ನೇ ರೆಡಿ ಮಾಡಿಬಿಟ್ಟು ಇಡಾಕತ್ತೀನಿ ನೋಡಿರಿ. ಚಾಟ್ ಮಸಾಲ ಅಂದರೆ ನಾನೇ ಮನೆಯೊಳಗೆ ರೆಡಿ ಮಾಡಿದ್ದು. ಆಲ್ರೆಡಿ ಆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಭಾಳ ದಿವಸ ಆಯ್ತು ರೀ ಮಾಡಿಬಿಟ್ಟು, 2-3 ತಿಂಗಳು ಆಯ್ತು ಅನ್ಸುತ್ತೆ. ಭಾಳ ದಿವಸ ತನಕ ಬರ್ತೈತಿ. ಈಗ ಫೈನಲಿ ಈ ರೀತಿ ಬಜ್ಜಿ ಪ್ಲೇಟ್ ರೆಡಿ ಆಗೈತಿ ನೋಡಿರಿ. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಟೊಮೆಟೊ ಸಾಸ್. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋದ್ರಿ. ಯಾಕಂದರೆ ಅದೇ ಹೇಳಿದೆಲ್ಲ, ವಿಡಿಯೋ ಜಾಸ್ತಿ ಮಾಡೋಕ್ಕೆ ಆಗಲಿಲ್ಲ ತನ್ನೊಂದ್ಸಲ ಅಂದ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಸಿಂಪಲಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.